ನಾನು ಅನ್ಕೊಂಡಂಗೆ ಗಾಡಿನ ತಗ್ಲಾಕ್ಬಿಟ್ರು. ನನಗೆ ಗೊತ್ತಿತ್ತು ಹಿಂಗೆ ಗಾಡಿ ತಗ್ಲಾಕೊಳ್ತದೆ ಅಂತ. ಎಲ್ರಿಗೂ ಬೆಳಗಿನ ಶುಭೋದಯ. ನೆನ್ನೆ ಹಿಂದಿನ ವೀಡಿಯೋದಲ್ಲಿ ನೋಡ್ದಂಗೆ ನಾನು ಊಟ ಮಾಡಿಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೆ ಕಸ್ಟಮರ್ಗೆ. ಕಸ್ಟಮರ್ ಬಂದರು, ಕಸ್ಟಮರ್ ಬರ್ತಿದ್ದು ನಾನು ಹೇಳಿದೆ ಆ ರೋಡಲ್ಲಿ ಹೋಗಲ್ಲ, ರೋಡ್ ಚೆನ್ನಾಗಿಲ್ಲ ಅಂದೆ. ಅದಕ್ಕೆ ಸರಿ ಆಯ್ತು ಬಾರೋಣ ಇನ್ನೊಂದು ರೋಡಲ್ಲಿ ಕರ್ಕೊಯ್ತೀನಿ ಅಂತ ಹೇಳ್ಬಿಟ್ಟು ಇನ್ನೊಂದು ರೋಡಲ್ಲಿ ಕರ್ಕೊಬಂದರು. ಮುಂದೆ ಬಂದು ನೋಡ್ರಿ ಈ ರೋಡು ಅದೇ ಬಾಳು. ನನಗೆ ಗೊತ್ತಿತ್ತು. ಇಲ್ಲ ಅಣ್ಣ ಚೆನ್ನಾಗೈತೆ ನಡಿ ಅಂತ ಅಂದರು. ಸರಿ ಆಯ್ತಿರಪ್ಪ ನಾನೇ ಒಂದ್ಸಲಿ ಕೆಳಗೆ ಇಳಿದೋಗಿ ನೋಡ್ಕೊಬತ್ತೀನಿ ಅಂತ ಅಂದರೆ ಆಲ್ರೆಡಿ ಈಚರು ತಗ್ಲಾಕೊಂಡು ಹಿಂದೆ ಮುಂದೆ ಆಡ್ತಾಯಿತ್ತು. ಅದೇ ಖಾಲಿ ಗಾಡಿನೇ ಅಷ್ಟೊಂದು ಒಳಗೆ ಹೋಯ್ತೈತಿ. ನಾನು ಲೋಡ್ ಗಾಡಿ ಎಷ್ಟು ಒಳಗೆ ಹೋಗ್ಬೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಅಣ್ಣ ಇಲ್ಲಿ ಹೋಗಲ್ಲ ಅಂದರೂ ಕೇಳ್ತಾ ಇರಲಿಲ್ಲ. ಇದೇ ರೋಡಲ್ಲ ಅಲ್ಲಿಗೆ ಹೋಗ್ಬೇಕಂತೆ. ಇಲ್ಲಿ ನೋಡಿದ್ರೆ ಒಳ್ಳೆ ಕೆಸರು ಕೆರೆ ಆದಂಗೆ ಆಗ್ಬಿಟ್ಟೈತೆ. ಆದರೂ ಅಣ್ಣ ಒಂದ್ಸಲಿ ಟ್ರೈ ಮಾಡು ಅಂದರು. ಸರಿ ಅಣ್ಣ ಈಚರ್ ನೋಡ್ತೀನಿ ಫಸ್ಟು ಅಂತ ಹೇಳ್ಬಿಟ್ಟು ಈಚರ್ ಅವರು ಕೊನೆಗೂ ಹೋಗೋಕ್ಕಾಗಲಿಲ್ಲ. ಅದಕ್ಕೆ ಅಲ್ಲೇ ರಿವರ್ಸ್ ಹೊಡೆದ್ಬಿಟ್ರು. ಯಾಕೆಂದ್ರೆ ಅವ್ರದ್ದು ಊತ ಹಾಕೋಬಿಡ್ತು. ಸರಿ ಆಯಿತು ಅಣ್ಣ ನಾನು ಹಿಂಗಿದ್ರೆ ಹೋಗಲ್ಲ ಅಣ್ಣ, ಆಗಲ್ಲ ಅಂತ ಅಂದೆ. ಅದಕ್ಕೆ ಇರೋಣ ವೆಯ್ಟ್ ಮಾಡು, JCB ಕರೆಸಿ ನಿನಗೋಸ್ಕರ ರೋಡೇ ಮಾಡಿಸ್ತೀನಿ ಅವಾಗ ಹೋಗುವಂತೆ ಅಂತಂದರು. ಸರಿ ಆಯಿತು ಮಾಡಿಸಿ ಅಂತೇಳ್ಬಿಟ್ಟು ನಾನು ಕೂತ್ಕೊಂಡ್ರೆ ಏನೋ ರೋಡ್ ಮಾಡಿಸ್ತಾರೆ ಅಂದರೆ ನೋಡ್ರಿ ಅಲ್ಲಿರೋ ಎಮ್ಸೆಣ್ಣ ತೆಗೆದ್ಬಿಟ್ಟು ಡಿಸ್ಟ್ನ ಇಲ್ಲಿಗೆ ಸುರಿತಾಯಿದ್ರು. ನಾನು ಅಂದ್ಕೊಂಡೆ ಕೆಸರು ಗುಂಡಿಗೆ ಹಾಕ್ಬಿಟ್ಟು ಇನ್ನೂ ಕೆಸರು ಮಾಡ್ತಾವ್ರೆ ಇವರು, ಒಳಗೆ ಹೋಗಲ್ಲ. ಇದು ಯಾವ ಥರ ರೋಡ್ ಮಾಡ್ತಾರೆ ಗೊತ್ತಿಲ್ಲ. ಇದು ಹೆಂಗೆ ರೋಡ್ ಮಾಡ್ತಾಯಿದ್ದೀರಾ ನೀವು, ನನಗೆ ಅರ್ಥ ಆಯ್ತು. ಇರೋಣ ಎಷ್ಟೊಂದು ಗಾಡಿ ಇದೇ ಥರ ಕಳಿಸಿದ್ದೀವಿ, ನೀವು ತಲೆ ಕೆಡಿಸ್ಕೋಬೇಡಿ ಅಂದರು. ಸರಿ ಆಯಿತು ಅಣ್ಣ ನಾನು ವೆಯ್ಟ್ ಮಾಡ್ತೀನಿ, ಅದು ಎಷ್ಟೊತ್ತಕ್ಕ ಏನು ಮಾಡ್ತೀರಿ ನೋಡೋಣ ಅಂತ ಅಂದೆ. ನೋಡಿದ್ರೆ JCBನೇ ಕೆಳಗೆ ಹೋಯ್ತಿದ್ದೆ. ಕೆಳಗೆ ಕೆಸರು ನೀರೈತೆ, ಅದ್ರ ಮೇಲೆ ಇದಾಕಿದ್ರೆ ನಿಲ್ತದ. ಸರಿ ಆಯಿತು ಅಣ್ಣ ಆ ಕೆಸರು ನೀರಾದ್ರು ತೆಗ್ಸೋಣ ಒಂದ್ಸಲಿ ಅಂತ ಅಂದೆ. ಸರಿ ಆಯಿತು ತೆಗ್ಸ್ತೀವಿ ಇರೋಣ, ನೀನು ತಲೆ ಕೆಡಿಸ್ಕೋಬೇಡ ಅಂದರು. ಅದನ್ನ ಕೆಸರು ನೀರನ್ನೆಲ್ಲ ತೆಗ್ಸಿದ್ರು. ಆದ್ರೂ ಅದು ತೆಗ್ಸ್ದಂಗೆ ಇನ್ನೂ ಕೆಳಕ್ಕೆ ಹೋಯ್ತಾನೆ ಇತ್ತು. ನನಗೆ ಗೊತ್ತು ಇದು ಆಗ್ದಿಲ್ದೋದು ಕೆಲಸ ಅಂತ ಹೇಳ್ಬಿಟ್ಟು. ಆದರೂ ಹೇಳಿದೆ ಇನ್ನೊಂದ್ಸಲಿ JCBಲಿ ಹಿಂದೆ ಮುಂದೆ ಆಡಿಸಿ ನೋಡಿ ಅಂತಂದೆ. ಆದರೂ JCBಲಿ ಆಡಿಸ್ತಾಯಿದ್ರೆ ಅದು ಹಿಂದೆ ಮುಂದೆ ನೋಡ್ರಿ ಅಲ್ಲಿ ನೀರು ಹೆಂಗೆ ಕೆಳಗೆ ಐತೆ ಅಂದರೆ ಅದು ಆ್ಯಕ್ಷನ್ ಆಯ್ತೈತೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಕೊನೆಗೂ ನನ್ನ ಗಾಡಿನ ತಗ್ಲಾಕ್ಸೇ ಬಿಟ್ರು. ನನಗಂತೂ ನೋಡಿ ಸಿಕ್ಕಾಪಟ್ಟೆ ಬೇಜಾರಾಗಿ ಎಲ್ಲರ ಮೇಲೂ ರೇಗಾಡ್ಬಿಟ್ಟು ಏನು ರೀ ಇದು ಹಿಂಗೆ ಮಾಡಿದ್ರೆ ಹೆಂಗೆ ರೀ, ನಾನು ಹೇಳ್ದೆ ತಾನೇ ಗಾಡಿ ಬರಲ್ಲ ಅಂತ. ಇಲ್ಲ ಇರೋಣ JCB ಕಟ್ಟೆ ಅಗ್ಗದಲ್ಲಿ ಎಳಿಸ್ತೀನಿ ಅಂತ ಎಳಿಸ್ತಾಯಿದ್ರು. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಯ್ತು. ಯಾಕೆಂದರೆ ಲೋಡ್ ಗಾಡಿ ನಾನು ಹೇಳಿದ್ರು ಕೇಳಲಿಲ್ಲ. ಸರಿ ಆಯ್ತು ಹಂಗೆ ಹಿಂಗೆ ಮಾಡಿ ಕಷ್ಟಪಟ್ಟು ಕೊನೆಗೂ ಗಾಡಿ ಆಚೆಗೆ ತೆಗೆದ್ಬಿಟ್ಟು ನಾನು ಅಲ್ಲಿ ಅನ್ಲೋಡ್ ಮಾಡೋಣ ಅಂತ ಜಗಳ ಮಾಡಿಬಿಟ್ಟು ಅಲ್ಲಿಂದ ಸೀದಾ ಇನ್ನೊಂದು ರೋಡಿಗೆ ಕರ್ಕೊಬಂದು ಅಣ್ಣ ಇಲ್ಲೇ ಮಾಡ್ಕೋತೀವಿ ಇರೋಣ ವೆಯ್ಟ್ ಮಾಡು ಅಂದರು. ಅದಕ್ಕೆ ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೆ. ಅಲ್ಲೆಲ್ಲ ಅನ್ಲೋಡ್ ಮುಗಿಸ್ಕೊಂಡು ಸೀದಾ ಹೊರಟ್ರೆ ನೋಡ್ರಿ ಗಣೇಶನ್ನ ಬಿಡ್ತಾಯಿದ್ರು. ಸಖತ್ತಾಗಿತ್ತು. ನೋಡ್ಕೊಂಡು ಹೊರಟು. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ.